ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಶಿಕುಮಾರ್ ಅಂತೇಳಿ. ಲಾಸ್ಟು 10 ಇಯರ್ಸಿಂದ ನಾನು ಎಮರ್ಜೆನ್ಸಿ ಮೆಡಿಕಲ್ ಸರ್ವಿಸಲ್ಲಿ ಇನ್ಸ್ಟ್ರಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ವರ್ಕ್ ಪ್ಲೇಸಲ್ಲಿ ಆಗ್ತಕ್ಕಂಥ ಎಮರ್ಜೆನ್ಸೀಸ್ ಬಗ್ಗೆ ಮಾತಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಮೊದಲಿಗೆ ಸಾಮಾನ್ಯವಾಗಿ ಆಗ್ತಕ್ಕಂಥ ಬ್ಲೀಡಿಂಗ್ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಬ್ಲೀಡಿಂಗ್ ಅಂತ ಬಂದಾಗ ಎರಡು ಥರ ಬ್ಲೀಡಿಂಗ್ ಇದೆ, ಇಂಟರ್ನಲ್ ಬ್ಲೀಡಿಂಗ್ ಮತ್ತು ಎಕ್ಸ್ಟರ್ನಲ್ ಬ್ಲೀಡಿಂಗ್ ಅಂತೇಳಿ. ಇಂಟರ್ನಲ್ ಬ್ಲೀಡಿಂಗನ್ನು ಆಸ್ ಎ ಫಸ್ಟ್ ಏಡರ್ ಫಸ್ಟ್ ರೆಸ್ಪಾಂಡರ್ ನಾವು ಕಂಟ್ರೋಲ್ ಮಾಡೋದು ಕಷ್ಟ. ಆದರೆ ಎಕ್ಸ್ಟರ್ನಲ್ ಬ್ಲೀಡಿಂಗ್ ಅಂದರೆ ಹೊರಭಾಗದಲ್ಲಿ ಕಣ್ಣಿಗೆ ಕಾಣ್ತಕ್ಕಂಥ ಬ್ಲೀಡಿಂಗನ್ನು ಖಂಡಿತವಾಗಲೂ ಕಂಟ್ರೋಲ್ ಮಾಡ್ಬೋದು. ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತೇಳಿ ಇವತ್ತು ತೋರಿಸ್ಕೊಡ್ತಾ ಇದ್ದೀವಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಬ್ಲೀಡ್ ಆಗ್ತಾ ಇದೆ ಅಂತ ಅಂದರೆ ಸೊ ಫಸ್ಟು ಯಾವ ಜಾಗಕ್ಕೆ ಬ್ಲೀಡ್ ಆಗ್ತಾ ಇದೆ ಆ ಜಾಗಕ್ಕೆ ಒಂದು ಪ್ಯಾಡನ್ನು ಅಥವಾ ಕರ್ಚೀಫನ್ನು ಇಟ್ಟು ಡೈರೆಕ್ಟಾಗಿ ಪ್ರೆಷರನ್ನು ಕೊಟ್ಟು ಕಂಪ್ಲೀಟ್ ಪ್ರೆಷರ್ ಹಾಕಿ ಬ್ಲೀಡಿಂಗನ್ನು ಕಂಟ್ರೋಲ್ ಮಾಡೋ ಪ್ರಯತ್ನವನ್ನು ಮಾಡಬೇಕು. ಬೈ ಚಾನ್ಸ್ ಈ ಥರ ಗಟ್ಟಿಯಾಗಿ ಹಿಡ್ಕೊಂಡವರು ಕೂಡ ಬ್ಲೀಡಿಂಗ್ ಸ್ಟಾಪ್ ಆಗಲಿಲ್ಲ ಅಂತ ಅಂದರೆ ಆ ಬ್ಲೀಡಿಂಗ್ ಆಗ್ತಿರ್ತಕ್ಕಂಥ ಸೈಟನ್ನು ಹಾರ್ಟ್ ಲೆವೆಲ್ಗಿಂತ ಸ್ವಲ್ಪ ಮೇಲ್ಭಾಗಕ್ಕೆ ಎತ್ತಿ ಹಿಡ್ಕೋಬೇಕು. ಆವಾಗಲೂ ಕೂಡ ಬ್ಲೀಡಿಂಗ್ ಸ್ಟಾಪ್ ಆಗಲಿಲ್ಲ ಅಂತ ಅಂದರೆ ನೆಕ್ಸ್ಟು ಈ ಬ್ಲೀಡಿಂಗ್ಗೆ ನಾವು ಮುಂಚೆಗೇನು ಪ್ಯಾಡ್ ಅಪ್ಲೈ ಮಾಡಿದ್ದೀವಿ ಆ ಪ್ಯಾಡ್ ಜೊತೆಗೆ ಈ ಪ್ಯಾಡನ್ನು ಯಾವುದೇ ಕಾರಣಕ್ಕೂ ರಿಮೂವ್ ಮಾಡಬಾರ್ದು. ಯಾಕೆ ರಿಮೂವ್ ಮಾಡಬಾರ್ದಪ್ಪ ಅಂತಂದರೆ ಆಲ್ರೆಡಿ ಬ್ಲೀಡಿಂಗ್ ಜೊತೆಗೆ ಪ್ಯಾಡ್ ಅಟ್ಯಾಚ್ ಆಗಿ ಇದು ಅಂಟ್ಕೊಂಡಿರುತ್ತೆ. ನೀವು ಇದನ್ನು ಕಿತ್ತು ಹೊಸ ಪ್ಯಾಡ್ ಇಡೋ ಪ್ರಯತ್ನ ಮಾಡ್ತಿದ್ದೀರಾ ಅಂತಂದರೆ ಲಿಟ್ರಲಿ ನೀವು ಈ ಭಾಗದಲ್ಲಿರ್ತಕ್ಕಂಥ ಸೆಲ್ಸ್ ಆ್ಯಂಡ್ ಟಿಶ್ಯೂಸನ್ನು ಮತ್ತೆ ರಪ್ಚರ್ ಮಾಡ್ತಿದ್ದೀರಾ ಅಂತ ಅರ್ಥ. ಅದರಿಂದಾಗಿ ಬ್ಲೀಡಿಂಗ್ನ ಪ್ರಮಾಣ ಜಾಸ್ತಿ ಆಗುತ್ತೆ. ಹಾಗಾಗಿ ಆಲ್ರೆಡಿ ನೀವೇನು ಪ್ಯಾಡನ್ನು ಅಥವಾ ಕರ್ಚೀಫನ್ನು ಆಲ್ರೆಡಿ ಡೈರೆಕ್ಟ್ ಪ್ರೆಷರ್ ಕೊಟ್ಟು ಇಟ್ಕೊಂಡಿದ್ದೀರಾ, ಇದರ ಜೊತೆಗೆ ಬ್ಲೀಡಿಂಗ್ ಸ್ಟಾಪ್ ಆಗಿಲ್ಲ ಅಂತಂದರೆ ಇದು ಸಂಪೂರ್ಣ ಒದ್ದೆ ಆಗಿದೆ ಅಂತಂದರೆ ಇದರ ಮೇಲೆ ಮತ್ತೊಂದು ಪ್ಯಾಡನ್ನು ಈ ಥರ ಇಟ್ಕೋಬೇಕು. ಸೊ ಇಟ್ಟು ಮತ್ತೆ ಅಗೇನ್ ಹಾರ್ಟ್ ಲೆವೆಲ್ಗಿಂತ ಸ್ವಲ್ಪ ಮೇಲ್ಭಾಗಕ್ಕೆ ಇದನ್ನು ಇಟ್ಕೊಂಡಿರಬೇಕು. ಇದಾದಮೇಲೂ ಕೂಡ ಬ್ಲೀಡಿಂಗ್ ಸ್ಟಾಪ್ ಆಗಲಿಲ್ಲ ಅಂತ ಅಂದರೆ ಇದಕ್ಕೆ ನೆಕ್ಸ್ಟ್ ನೀವು ಟೋರ್ನಿಕೆಟ್ ಅಂತೇಳಿ ಕಟ್ಟಬೇಕಾಗತ್ತೆ. ಟೋರ್ನಿಕೆಟ್ ಕಟ್ಟೋಕ್ಕಿಂತ ಮುಂಚೆ ಇದೇನು ಕಟ್ಟಿದ್ದೀರಾ ಇದನ್ನು ಸಂಪೂರ್ಣವಾಗಿ ನೀವು ಸೆಕ್ಯೂರ್ ಮಾಡಬೇಕು. ಸೆಕ್ಯೂರ್ ಮಾಡೋಕ್ಕೆ ಈ ಥರದ ರೋಲರ್ ಬ್ಯಾಂಡೇಜು ಅಥವಾ ಏನು ಸಿಗುತ್ತೆ ಅದನ್ನು ತೊಗೊಂಡು ನೀವು ಬ್ಲೀಡಿಂಗನ್ನು ಸ್ಟಾಪ್ ಮಾಡಬೇಕಾಗತ್ತೆ. ಸೊ ಈ ಥರ ಕಟ್ಟಿ ಸೊ ಬ್ಲೀಡಿಂಗನ್ನು ಸ್ಟಾಪ್ ಮಾಡಬೇಕು. ಸೊ ಇದಕ್ಕೂ ಕೂಡ ಬ್ಲೀಡಿಂಗ್ ಸ್ಟಾಪ್ ಆಗಿಲ್ಲ ಅಂತ ಅಂದರೆ ನೆಕ್ಸ್ಟು ನೀವು ಟೋರ್ನಿಗೆ ಕಟ್ಟಬೇಕಾಗತ್ತೆ. ಅದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ ಯಾವ ರೀತಿ ಟೋರ್ನಿಗೆ ಕಟ್ಟಬೇಕು ಅಂತ. ಯಾವುದೇ ಇಂಜುರಿ ಆಗಿರಲಿ, ಅದು ಕೈ ಕಟ್ಟಾಗಿರ್ಬೋದು, ಬ್ಲೀಡಿಂಗ್ ಬರ್ತಾ ಇರಬಹುದು, ಅಥವಾ ಅವರಿಗೆ ಬೇರೆ ರೀತಿ ಯಾವುದೇ ರೀತಿ ಎಮರ್ಜೆನ್ಸಿ ಆಗಿರ್ಬೋದು, ಏನೇ ಎಮರ್ಜೆನ್ಸಿ ಆದರೂ ಕೂಡ ಯಾವುದೇ ಕಾರಣಕ್ಕೂ ಅವರಿಗೆ ಕುಡಿಯೋಕ್ಕೆ ನೀರನ್ನು ಕೊಡಬಾರ್ದು. ಯಾಕೆ ಕೊಡಬಾರ್ದಪ್ಪ ಅಂತಂದರೆ ಈ ಪೇಷಂಟು ಹತ್ತಿರದ ಹಾಸ್ಪಿಟಲ್ಗೆ ಶಿಫ್ಟ್ ಆದಮೇಲೆ ಈ ಬ್ಲೀಡಿಂಗನ್ನು ಸ್ಟಾಪ್ ಮಾಡೋಕ್ಕೋಸ್ಕರ ಅಥವಾ ಫ್ರ್ಯಾಕ್ಚರ್ನ ಟ್ರೀಟ್ ಮಾಡೋಕ್ಕೋಸ್ಕರ ನಾವು ಅನಸ್ತೇಷಿಯಾ ಕೊಡಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಬೈ ಚಾನ್ಸ್ ಪೇಷಂಟ್ ನೀವು ನೀರು ಕುಡಿಸಿದ್ರಿ ಅಂತ ಅಂದರೆ ಅಥವಾ ಅವ್ರಿಗೆ ಏನಾದ್ರು ತಿನ್ನಿಸಿದ್ರಿ ಅಂತ ಅಂದರೆ ಅನಸ್ತೇಷಿಯಾ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಮ್ಮ ಟ್ರೀಟ್ಮೆಂಟು ಡಿಲೇ ಆಗುತ್ತೆ. ಯಾಕೆ ಅನಸ್ತೇಷಿಯಾ ಕೊಡೋಕ್ಕಾಗಲ್ಲಪ್ಪ ಅಂತಂದರೆ ನೀವೇನು ನೀರು ಕುಡಿಸಿದ್ದೀರಾ ಆ ನೀರು ಅನಸ್ತೇಷಿಯಾ ಕೊಟ್ಟಾಗ ವಾಮಿಟಿಂಗ್ ಆಗಿ ಅದು ಆಸ್ಪಿರೇಟ್ ಆಗುವ ಸಾಧ್ಯತೆ ಇರುತ್ತೆ. ಆಸ್ಪಿರೇಟ್ ಅಂತ ಅಂದರೆ ಅನ್ನನಾಳದಿಂದ ನೀರು ಹೊರಗಡೆ ಹೋಗಿ ಶ್ವಾಸನಾಳಕ್ಕೆ ಬರ್ತಕ್ಕಂಥದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಟ್ರಾಮಾ ಪೇಷಂಟ್ಸ್ಗೆ ನಿಮ್ಮ ವರ್ಕ್ ಪ್ಲೇಸಿಂದ ಹತ್ತಿರದ ಹಾಸ್ಪಿಟಲ್ ಶಿಫ್ಟ್ ಮಾಡೋ ಟೈಮಲ್ಲಿ ನೀರನ್ನು ಕುಡಿಸ್ಬೇಡಿ. ಸೊ ನಾವು ಬ್ಲೀಡಿಂಗನ್ನು ಸ್ಟಾಪ್ ಮಾಡೋಕ್ಕೋಸ್ಕರ ಒಂದು ಪ್ಯಾಡನ್ನು ಇಟ್ಟು ಆ ಪ್ಯಾಡನ್ನು ಡೈರೆಕ್ಟ್ ಪ್ರೆಷರ್ ಹಾಕಿ ಅಮ್ಮಿಕಿಟ್ಕೊಂಡು ಬ್ಲೀಡಿಂಗನ್ನು ಸ್ಟಾಪ್ ಮಾಡೋ ಪ್ರಯತ್ನ ಮಾಡಿದ್ವಿ. ಸ್ಟಾಪ್ ಆಗದೆ ಇರುವಾಗ ಎಲಿವೇಟ್ ಮಾಡಿದ್ವಿ. ಎಲಿವೇಟ್ ಮಾಡಿ ಕೂಡ ಸ್ಟಾಪ್ ಆಗದೆ ಇರುವಾಗ ಮತ್ತೊಂದು ಪ್ಯಾಡನ್ನು ಹಾಕಿ ದಾರವನ್ನು ಕಟ್ಟೋ ಪ್ರಯತ್ನವನ್ನು ಮಾಡಿದ್ವಿ. ಬೈ ಚಾನ್ಸ್ ಇದೆಲ್ಲ ಆಗಿಯೂ ಕೂಡ ಬ್ಲೀಡಿಂಗ್ ಸ್ಟಾಪ್ ಆಗಿಲ್ಲ ಅಂತಂದರೆ ನಾವು ಮುಂದಿನ ಹಂತವಾಗಿ ನಾವು ಎಲ್ಲಿ ಬ್ಲೀಡಿಂಗ್ ಅನ್ಕಂಟ್ರೋಲ್ಡ್ ಆಗ್ತಾ ಇದೆ ಅದಕ್ಕೆ ಟೋರ್ನಿಕೆಟ್ ಅಂತೇಳಿ ಅಪ್ಲೈ ಮಾಡಬೇಕಾಗತ್ತೆ. ಆ ಟೋರ್ನಿಕೆಟ್ ಅಪ್ಲಿಕೆ ಮಾಡೋದು ಹೇಗಪ್ಪ ಅಂತ ಅಂದರೆ ಎಲ್ಲಿ ಬ್ಲೀಡ್ ಆಗ್ತಾ ಇದೆ ಆ ಬ್ಲೀಡಿಂಗ್ನ ಸ್ವಲ್ಪ ಮೇಲ್ಭಾಗಕ್ಕೆ ಯಾವ ರಕ್ತನಾಳದಿಂದ ಈ ಜಾಗಕ್ಕೆ ಬ್ಲಡ್ ಬರುತ್ತೋ ಅಲ್ಲಿ ನೀವು ಇದನ್ನು ಕಟ್ಟಬೇಕಾಗತ್ತೆ. ಸೊ ಕಟ್ಟುವಾಗ ಆ ಆಲ್ರೆಡಿ ಇಲ್ಲಿ ಬ್ಲೀಡ್ ಆಗ್ತಾ ಇತ್ತು, ಅದರ ಮೇಲ್ಭಾಗಕ್ಕೆ ನಾವೀಗ ಕಟ್ತಾ ಇದ್ದೀವಿ. ಸೊ ಕಟ್ಟಿ ಒಂದು ನಾಟನ್ನು ಹಾಕಬೇಕಾಗತ್ತೆ. ನಾಟನ್ನು ಹಾಕಿ ಅದ್ರ ಮೇಲೆ ಒಂದು ಗಟ್ಟಿ ವಸ್ತು, ಕೋಲು, ಕಡ್ಡಿ ಅಥವಾ ಪೆನ್ ಈ ಥರದನ್ನು ಇಟ್ಟು ಇಲ್ಲಿ ಒಂದು ದಾರವನ್ನು ಟೈಟ್ ಮಾಡ್ಕೋಬೇಕು. ಈ ದಾರ ಟೈ ಆದಮೇಲೆ ನೆಕ್ಸ್ಟು ಕಂಪ್ಲೀಟ್ ಈ ರಕ್ತನಾಳ ಟೈಟ್ ಆಗುವವರೆಗೆ ಇದನ್ನು ರೊಟೇಟ್ ಮಾಡಬೇಕು ಈ ಥರ. ಸೊ ಯಾವಾಗ ರೊಟೇಟ್ ಮಾಡುವಾಗ ಬ್ಲೀಡಿಂಗ್ ಇಲ್ಲಿ ಸ್ಟಾಪ್ ಆಗುತ್ತೆ, ಅಲ್ಲಿಗೆ ಇದನ್ನು ಸ್ಟಾಪ್ ಮಾಡಿ ಈ ಎಕ್ಸ್ಟ್ರಾ ದಾರ ಏನಿದೆ ಈ ಎಕ್ಸ್ಟ್ರಾ ದಾರದ ಸಪೋರ್ಟ್ ತೊಗೊಂಡು ಇದನ್ನು ಸೆಕ್ಯೂರ್ ಮಾಡಬೇಕು. ಸೊ ಇದಕ್ಕೆ ನಾವು ಟೋರ್ನಿಕೆಟ್ ಅಂತೇಳಿ ಕರಿತೀವಿ.
ಆದರೆ ಈ ಟೋರ್ನಿಕೆಟ್ನ ಟೈಮ್ ಡ್ಯೂರೇಷನ್ ಕೇವಲ 15 ಮಿನಿಟ್ಸ್ ಮಾತ್ರ. 15 ಮಿನಿಟ್ಸ್ ಆದಮೇಲೆ ವೆದರ್ ಬ್ಲೀಡಿಂಗ್ ಸ್ಟಾಪ್ ಆಗಿದೆಯಾ ಇಲ್ವಾ ಗೊತ್ತಿಲ್ಲ, ಬಟ್ ಸ್ಟಿಲ್ ನೀವು ಇದನ್ನು ರಿಮೂವ್ ಮಾಡಲೇಬೇಕು, ಇದನ್ನು ಲೂಸ್ ಮಾಡಲೇಬೇಕು, ರಿಲೀಸ್ ಮಾಡಲೇಬೇಕು. ಬೈ ಚಾನ್ಸ್ ಇದನ್ನು ನೀವು ಲೂಸ್ ಅಥವಾ ರಿಲೀಸ್ ಮಾಡಿಲ್ಲ ಅಂತಂದರೆ ಈ ಪಾರ್ಟ್ ಆಫ್ ದಿ ಬಾಡಿಗೆ, ಈ ಪಾರ್ಟ್ ಆಫ್ ದಿ ಹ್ಯಾಂಡಿಗೆ ಸಂಪೂರ್ಣವಾಗಿ ರಕ್ತ ಸಂಚಲನ ಸ್ಟಾಪ್ ಆಗಿ ಇಲ್ಲಿರ್ತಕ್ಕಂಥ ಸೆಲ್ಸ್ ಮತ್ತು ಟಿಶ್ಯೂಸ್ ಡೆತ್ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಬ್ಲೀಡಿಂಗ್ ಸ್ಟಾಪ್ ಆಗಿರಲಿ ಆಗದೇ ಇರಲಿ 15 ನಿಮಿಷ ಆದಮೇಲೆ ಈ ಟೋರ್ನಿಕೆಟ್ ನಾವೀಗೇನು ಅಪ್ಲೈ ಮಾಡಿದ್ದೀವಿ ಅದನ್ನು ರಿಲೀಸ್ ಮಾಡಿ ಪೆನ್ನನ್ನು ಕೂಡ ತೆಗಿಬೇಕು. ರಿಲೀಸ್ ಮಾಡಿ ಬ್ಲಡ್ ಫ್ಲೋ ಮತ್ತೆ ರೀಸ್ಟಾರ್ಟ್ ಆಗೋ ಥರ ನೋಡ್ಕೋಬೇಕು. ಒಂದು 5 ಮಿನಿಟ್ಸ್ ಬಿಟ್ಟು ಮತ್ತೆ ಹೆವಿ ಬ್ಲೀಡಿಂಗ್ ಇದೆ ಅಂತಂದರೆ ನಿಮ್ಮ ಪೇಷಂಟನ್ನು ಹತ್ತಿರದ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋಕ್ಕೆ ಏನು ಜಾಸ್ತಿ ಟೈಮ್ ಇದೆ ಅಂತಂದರೆ ಮತ್ತೆ ಇದನ್ನು ಟೈಟ್ ಮಾಡ್ಬೋದು. ಇದಕ್ಕೆ ನಾವು ಟೋರ್ನಿಕೆಟ್ ಅಂತೇಳಿ ಕರಿತೀವಿ. ನಾವು ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡುವಾಗ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಶಾರ್ಪ್ ಎಕ್ವಿಪ್ಮೆಂಟ್ಗಳ ಜೊತೆ ನಿಮ್ಮ ಎಂಪ್ಲಾಯೀಸ್ ಕೆಲಸ ಮಾಡುವ ಸಾಧ್ಯತೆ ಇರುತ್ತೆ. ನಾವು ಎಷ್ಟೇ ಪ್ರಿಕಾಷನ್ಸ್ ತೊಗೊಂಡ್ರು ಕೂಡ, ಎಷ್ಟೇ ಮುನ್ನೆಚ್ಚರಿಕೆ ತೊಗೊಂಡ್ರು ಕೂಡ ಸಮ್ಟೈಮ್ಸ್ ಆ ಶಾರ್ಪ್ ಎಕ್ವಿಪ್ಮೆಂಟ್ಸ್ಗಳಿಂದಾಗಿ ಎಂಪ್ಲಾಯೀಸ್ದು ಕೈ ಕಟ್ಟೋಗೋದು, ಕಾಲು ಕಟ್ಟಾಗೋದು, ಬೆರಳು ಕಟ್ಟಾಗೋದು ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಬೈ ಚಾನ್ಸ್ ಆ ಥರ ಏನಾದರೂ ನಿಮ್ಮ ಎಂಪ್ಲಾಯಿದು ಅಥವಾ ನಿಮ್ಮ ಜೊತೆ ಕೆಲಸ ಮಾಡ್ತಿರ್ತಕ್ಕಂಥ ಕೊಲೆಗ್ದು ಏನಾದರೂ ಬೆರಳು, ಕಾಲು, ಕೈ ಏನಾದರೂ ಕಟ್ಟಾಯಿತು ಅಂತಂದರೆ ಅದನ್ನು ನಾವು ರೀಕನ್ಸ್ಟ್ರಕ್ಟಿವ್ ಸರ್ಜರೀಸ್ ಮಾಡುವ ಮುಖಾಂತರ ಮತ್ತೆ ರೀಜಾಯಿನ್ ಮಾಡ್ಬೋದು. ಹಾಗಾಗಿ ಆ ಕೈ ಕಟ್ಟಾಗಿರ್ತಕ್ಕಂಥ ಕೈಯನ್ನು ಅಥವಾ ಕಾಲು ಕಟ್ಟಾಗಿರ್ತಕ್ಕಂಥ ಕಾಲನ್ನು, ಕಟ್ಟಾಗಿರ್ತಕ್ಕಂಥ ಬೆರಳುಗಳನ್ನು ಸರಿಯಾದ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಂಡು 10 ದಫೆಗೆ ತಗೊಂಬಂದ್ರಿ ಅಂತಂದರೆ ನಾವು ರೀಕನ್ಸ್ಟ್ರಕ್ಟಿವ್ ಸರ್ಜರೀಸನ್ನು ಮಾಡಬಹುದು. ಸೊ ಇವಾಗ ನಾವು ಆ ಕಟ್ಟಾಗಿರ್ತಕ್ಕಂಥ ಪಾರ್ಟನ್ನು ಹೇಗೆ 10 ಹಾಸ್ಪಿಟಲ್ಗೆ ಕ್ಯಾರಿ ಮಾಡಬೇಕು ಅನ್ನೋದನ್ನು ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ದಯಮಾಡಿ ಗಮನ ಬಿಟ್ಟು ಕೇಳಿಸ್ಕೊಳ್ಳಿ. ಫಸ್ಟ್ ಪಾಯಿಂಟ್, ಈಗ ಎಕ್ಸಾಂಪಲ್ ಎಂಪ್ಲಾಯಿಯ ಬೆರಳು ಕಟ್ಟಾಗಿದೆ ಅಂತ ಅಂದ್ಕೊಳ್ಳೋಣ. ಈ ಪೆನ್ನನ್ನು ಸದ್ಯಕ್ಕೆ ಎಂಪ್ಲಾಯಿಯ ಬೆರಳು ಅಂತ ಅಂದ್ಕೊಳ್ಳಿ. ಬಜೆಸ್ ಕಟ್ಟಾಗಿತ್ತು ಅಂತಂದರೆ ಈ ಬೆರಳನ್ನು ಫಸ್ಟು ನೀಟಾಗಿ ವಾಶ್ ಮಾಡಬೇಕು. ವಾಶ್ ಮಾಡಿ ಇದರಲ್ಲಿ ಯಾವುದೇ ರೀತಿ ಡಸ್ಟ್ ಇಲ್ಲ, ಯಾವುದೇ ರೀತಿ ಇನ್ಫೆಕ್ಷನ್ ಕೂರಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಕವರ್ನ ತಗೊಂಡು ಆ ಪ್ಲಾಸ್ಟಿಕ್ ಕವರ್ನ ಒಳಭಾಗದಲ್ಲಿ ಆ ಕಟ್ಟಾಗಿರ್ತಕ್ಕಂಥ ಬೆರಳನ್ನು ಇಡಬೇಕು. ಇಟ್ಟು ಪ್ಲಾಸ್ಟಿಕ್ ಕವರ್ನ ಬಾಯಿಯನ್ನು ಚೆನ್ನಾಗಿ ಕ್ಲೋಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಹೊರಗಡೆಯಿಂದ ಇಲ್ಲಿಗೆ ಸೂಕ್ಷ್ಮಾಣುಜೀವಿಗಳು ಹೋಗಬಾರ್ದು. ಅದರ ಜೊತೆಗೆ ನಾವು ಈ ಕವರ್ನ ಮತ್ತೊಂದು ಕವರ್ನ ಒಳಭಾಗದಲ್ಲಿ ಇಟ್ಟಾಗ ಆ ಕವರಲ್ಲಿ ಇರ್ತಕ್ಕಂಥ ಐಸ್ ಕ್ಯೂಬ್ಸ್ ಅಥವಾ ನೀರು ಈ ಕಟ್ಟಾಗಿರ್ತಕ್ಕಂಥ ಪಾರ್ಟಿಗೆ ಡೈರೆಕ್ಟಾಗಿ ಟಚ್ ಆಗಬಾರ್ದು. ಸೊ ಫಸ್ಟ್ ಆ ಆಂಪೋಟೆಡ್ ಪಾರ್ಟನ್ನು ಈ ಕವರ್ ಒಳಗಡೆ ಇಟ್ಟಿದ್ದೀವಿ. ಅದಾದಮೇಲೆ ಮತ್ತೊಂದು ಕವರ್ನ ತಗೋಬೇಕು. ಈ ಮತ್ತೊಂದು ಕವರ್ನ ಒಳಭಾಗದಲ್ಲಿ ಐಸ್ ಕ್ಯೂಬ್ಸ್ ಇರಬೇಕು, ಅಥವಾ ಸಾಧ್ಯ ಐಸ್ ಕ್ಯೂಬ್ಸ್ ಇರಬೇಕು. ಐಸ್ ಕ್ಯೂಬ್ ಸಿಕ್ಕಿಲ್ಲ ಅಂತಂದರೆ ಪ್ಲೈನ್ ವಾಟರ್ನ ಇಟ್ಟು ಆ ವಾಟರ್ನ ಒಳಭಾಗದಲ್ಲಿ ಅಥವಾ ಐಸ್ ಕ್ಯೂಬ್ನ ಒಳಭಾಗದಲ್ಲಿ, ಆದಷ್ಟು ನೀವು ಕೊಡಬೇಕಾದ್ರೂ ಆದ್ಯತೆ ಐಸ್ ಕ್ಯೂಬ್ಗೆ, ನೀರಿಗಲ್ಲ. ಬೈ ಚಾನ್ಸ್ ಐಸ್ ಕ್ಯೂಬ್ ಸಿಕ್ಕಿಲ್ಲ ಅಂದ್ರೆ ಮಾತ್ರ ನೀರು. ಐಸ್ ಕ್ಯೂಬ್ಸನ್ನು ಇಟ್ಕೊಂಡು ಐಸ್ ಕ್ಯೂಬ್ನ ಒಳಭಾಗದಲ್ಲಿ ಈ ಕವರ್ಡ್ ಪಾರ್ಟನ್ನು ಇಟ್ಟು ಇದರ ಮೇಲ್ಭಾಗದಲ್ಲಿ ಮತ್ತೆ ಇದ್ರ ಬಾಯಿನ ಚೆನ್ನಾಗಿ ಕಟ್ಟಿ ಆಮೇಲೆ ಹತ್ತಿರದ ಹಾಸ್ಪಿಟಲ್ಗೆ ಕರ್ಕೊಂಡ್ಬರ್ಬೇಕು. ಆದರೆ ನೀವು ಕರ್ಕೊಂಡೋಗಿರ್ತಕ್ಕಂಥ ಹಾಸ್ಪಿಟಲಲ್ಲಿ ರೀಕನ್ಸ್ಟ್ರಕ್ಟಿವ್ ಸರ್ಜರೀಸ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಫೆಸಿಲಿಟೀಸ್ ಇದೆಯಾ ಅಂತೇಳಿ ಕನ್ಫರ್ಮ್ ಮಾಡ್ಕೋಬೇಕು. ಬೈ ಚಾನ್ಸ್ ನೀವು ಈ ಪಾರ್ಟನ್ನು ಎಷ್ಟೆಲ್ಲ ರೆಡಿ ಮಾಡಿಕೊಂಡು ಪ್ರಿಸರ್ವ್ ಮಾಡಿಕೊಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಆ ಹಾಸ್ಪಿಟಲಲ್ಲಿ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಫೆಸಿಲಿಟೀಸ್ ಇಲ್ಲ ಅಂತಂದರೆ ನೀವು ತೊಗೊಂಡೋಗೋದು ಕೂಡ ವೇಸ್ಟ್ ಆಗುತ್ತೆ. ಹಾಗಾಗಿ ಇದನ್ನು ತಗೊಂಡೋಗುವಾಗ ಆ ಹಾಸ್ಪಿಟಲಲ್ಲಿ ರೀಕನ್ಸ್ಟ್ರಕ್ಟಿವ್ ಸರ್ಜರೀಸ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಫೆಸಿಲಿಟೀಸ್ ಇದೆಯಾ ಅಂತೇಳಿ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ತೊಗೊಂಡೋದ್ರೆ ಒಳ್ಳೆಯದು. ಇದರ ಜೊತೆಯಲ್ಲೇ ನಿಮ್ಮ ಪೇಷಂಟಿಗೆ ಕೈ ಕಟ್ಟಾಗಿರುವ ಕಾರಣಕ್ಕೆ, ಕಾಲು ಕಟ್ಟಾಗಿರುವ ಕಾರಣಕ್ಕೆ, ಬೆರಳು ಕಟ್ಟಾಗಿರುವ ಕಾರಣಕ್ಕೆ ರಕ್ತಸ್ರಾವ ಜಾಸ್ತಿ ಆಗಿರುವ ಸಾಧ್ಯತೆ ಇರುತ್ತೆ. ಪ್ರಥಮ ಚಿಕಿತ್ಸಕರಾಗಿ ನಮ್ಮ ಆದ್ಯ ಕರ್ತವ್ಯ ಏನಪ್ಪ ಅಂತಂದರೆ ಆ ರಕ್ತಸ್ರಾವವನ್ನು ಆದಷ್ಟು ಬೇಗ ಕಂಟ್ರೋಲ್ ಮಾಡೋದು. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಫಸ್ಟು ಡೈರೆಕ್ಟ್ ಪ್ಯಾಡನ್ನು ಹಾಕೋ ಪ್ರಯತ್ನವನ್ನು ಮಾಡಿ, ಸ್ಟಾಪ್ ಆಗಿಲ್ಲ ಅಂದರೆ ಮತ್ತೊಂದು ಪ್ಯಾಡನ್ನು ಹಾಕಿ, ಅದಕ್ಕೂ ಸ್ಟಾಪ್ ಆಗಿಲ್ಲ ಅಂದರೆ ಎಲಿವೇಟ್ ಮಾಡೋ ಪ್ರಯತ್ನವನ್ನು ಮಾಡಿ. ಬೈ ಚಾನ್ಸ್ ಈ ಕಾಂಪಿಟೇಷನ್ಸ್ನಿಂದಾಗಿ ಬ್ಲೀಡಿಂಗ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ, ಇದೆಲ್ಲ ಮಾಡಿ ಸ್ಟಾಪ್ ಆಗ್ತಿಲ್ಲ ಅಂತಂದರೆ ಡೈರೆಕ್ಟಾಗಿ ಟೋರ್ನಿಕೆಟನ್ನು ಕಟ್ಕೊಂಡು ಅವರನ್ನು ಹತ್ತಿರದ ಹಾಸ್ಪಿಟಲ್ಗೆ ಕರ್ಕೊಂಡು ಬರಬೇಕಾಗತ್ತೆ. ಇದರ ಜೊತೆಗೆ ಪೇಷಂಟ್ನ ABC ಏರ್ವೇ ಬ್ರೀದಿಂಗ್ ಸರ್ಕ್ಯುಲೇಷನ್ಸ್ ಸರಿ ಇದೆ ಅಂತೇಳಿ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ನೀವು ಹಾಸ್ಪಿಟಲ್ ಕರ್ಕೊಂಬನ್ನಿ. ಯಾವುದೇ ಕಾರಣಕ್ಕೂ ಈ ಪೇಷಂಟಿಗೆ ಕುಡಿಯೋಕೆ ನೀರನ್ನು ಕೊಡಬೇಡಿ. ಯಾಕಪ್ಪ ಅಂತಂದರೆ ನೀವು ಈ ಪೇಷಂಟ್ನ ಹಾಸ್ಪಿಟಲ್ಗೆ ಕರ್ಕೊಂಬಂದ್ಮೇಲೆ ನಾವು ಅನಸ್ತೇಷಿಯವನ್ನು ಕೊಟ್ಟು ಸರ್ಜರೀಸ್ ಮಾಡಬೇಕಾಗತ್ತೆ.
ಬೈ ಚಾನ್ಸ್ ನೀವು ಯಾರು ನೀರು ಕೊಟ್ಟಿದ್ರಿ ಅಂತ ಅಂದರೆ ಅನಸ್ತೇಷ ಕೊಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕುಡಿಯೋಕೆ ನೀರನ್ನು ಕೊಡಬೇಡಿ. ಹಾಗೆ ಹತ್ತಿರದ ಹಾಸ್ಪಿಟಲ್ಗೆ ತಗೊಂಡು ಬನ್ನಿ. ಸೊ ಯಾವ್ಯಾವ ರೀತಿಯ ವೂಂಡ್ಸ್ ಆಗುತ್ತೆ ಅನ್ನೋದನ್ನು ಹೇಳೋದಾದರೆ, ಬ್ರೂಸಿಂಗ್ ಅಂತ ಆಗುತ್ತೆ, ಸ್ವೆಲ್ಲಿಂಗ್ ಅಂತ ಆಗುತ್ತೆ, ಪೆನಿಟ್ರೇಷನ್ಸ್ ಅಂತ ಆಗುತ್ತೆ, ಲಾಸರೇಷನ್ಸ್ ಅಂತ ಆಗುತ್ತೆ, ಅಬ್ರೇಷನ್ಸ್ ಅಂತೇಳಿ ಆಗುತ್ತೆ. ಸೊ ಬೇರೆ ಬೇರೆ ರೀತಿಯ ನಾವು ವೂಂಡ್ಸನ್ನು ನೋಡ್ತೀವಿ. ಯಾವುದೇ ರೀತಿ ವೂಂಡ್ ಆದರೂ ಕೂಡ ಬೈ ಚಾನ್ಸ್ ಬ್ಲೀಡಿಂಗ್ ಇತ್ತು ಅಂತಂದರೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ ಪ್ರೋಟೋಕಾಲ್ಸನ್ನು ಫಾಲೋ ಮಾಡಿ ಬ್ಲೀಡಿಂಗನ್ನು ಸ್ಟಾಪ್ ಮಾಡಬೇಕು. ಬೈ ಚಾನ್ಸ್ ನಿಮ್ಮ ಪೇಷಂಟ್ಗೆ ಅಥವಾ ನಿಮ್ಮ ಜೊತೆ ಕೆಲಸ ಮಾಡ್ತಿರ್ತಕ್ಕಂಥ ಕಲೀಗ್ಗೆ ಕೆಲಸ ಮಾಡುವಾಗ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಯಾವುದಾದ್ರೂ ಒಂದು ಕಬ್ಬಿಣದ ಸರಳು ಅಥವಾ ರಾಡೋಗಿ ಚುಚ್ಕೊಂಡಿದೆ ಅಂತ ಅಂದರೆ, ಅಥವಾ ಯಾರಾದರೂ ಚಾಕುವನ್ನು ಚುಚ್ಚಿದ್ದಾರೆ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಅದನ್ನು ತೆಗೆಯೋ ಪ್ರಯತ್ನ ಮಾಡಬೇಡಿ. ಯಾಕೆ ಇದನ್ನು ತೆಗಿಬಾರ್ದಪ್ಪ ಅಂತಂದರೆ, ಈ ಚಾಕು ಒಳಬಾಯಕ್ಕೆ ಹೋಗುವಾಗಲೂ ಕೂಡ ಚುಚ್ಕೊಂಡು ಹೋಗಿರುತ್ತೆ. ಅಲ್ಲಿ ಸುತ್ತ ರಕ್ತ ನಾಳಗಳು ಕಟ್ಟಾಗಿ ರಕ್ತಸ್ರಾವ ಜಾಸ್ತಿ ಆಗಿರುತ್ತೆ. ಅದನ್ನು ಮತ್ತೆ ನೀವು ತೆಗೆಯುವಾಗ ಮತ್ತೆ ಕುಯ್ದು ರಕ್ತಸ್ರಾವ ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಬೈ ಚಾನ್ಸ್ ಪೆನಿಟ್ರೇಟ್ ಆಗಿತ್ತು ಅಂತಂದರೆ, ಚುಚ್ಕೊಂಡಿತ್ತು ಅಂತಂದರೆ, ಸ್ಟಾಬ್ ಬೌನ್ಸ್ ಆಗಿತ್ತು ಅಂತಂದರೆ ದಯಮಾಡಿ ಅದನ್ನು ರಿಮೂವ್ ಮಾಡಬೇಡಿ. ಅದರ ಬದಲಾಗಿ ಆ ಸ್ಟಾಬ್ ಏನು ಚುಚ್ಕೊಂಡಿದೆ ಅದನ್ನು ಅಲ್ಲೇ ಇಟ್ಟು ಆ ಏನು ಆಬ್ಜೆಕ್ಟ್ ಇದೆ ಅದರ 1/3 ಭಾಗಕ್ಕೆ ಬಲ್ಕ್ ಡ್ರೆಸ್ಸಿಂಗ್ ಅಂದರೆ ದಪ್ಪವಾದ ಡ್ರೆಸ್ಸಿಂಗನ್ನು ಮಾಡಿ ಬ್ಲೀಡಿಂಗನ್ನು ಚೆನ್ನಾಗಿ ಸ್ಟಾಪ್ ಮಾಡಿ ಆಮೇಲೆ ಇದನ್ನು ಕಂಪ್ಲೀಟಾಗಿ ಇಮ್ಯುಬಲೈಸ್ ಮಾಡಬೇಕಾಗತ್ತೆ. ಇಷ್ಟನ್ನು ಮಾಡಿಕೊಂಡು ನೀವು ಹತ್ತಿರದ ಹಾಸ್ಪಿಟಲ್ಗೆ ಕರ್ಕೊಂಡ್ಬಂದ್ರಿ ಅಂತಂದರೆ ನಮ್ಮ ಕೆಲಸ ಸುಲಭ. ಆ್ಯಂಡ್ ಒನ್ ಮೋರ್ ಪಾಯಿಂಟ್, ಯಾಕೆ ನೀವು ಇದನ್ನು ರಿಮೂವ್ ಮಾಡಬಾರ್ದಪ್ಪ ಅಂತಂದರೆ ಮೆಡಿಕೋ ಲೀಗಲ್ ಕೇಸಸ್ MLC. ಸೊ ಯಾರು ಚುಚ್ಚಿರ್ತಾರೆ ಅವ್ರದ್ದು ಫಿಂಗರ್ ಪ್ರಿಂಟ್ಸ್ ಇದರ ಮೇಲ್ಗಡೆ ಬಿದ್ದಿರುತ್ತೆ. ನೀವೇನಾದರೂ ಗ್ಲೌಸನ್ನು ಹಾಕೊಳ್ಳದೆ ಅಥವಾ ಲಿಟ್ರಲಿ ಸುಮ್ಮನೆ ಫಿಲ್ಮ್ಗಳಲ್ಲಿ ನೋಡೋ ಥರ ಸುಮ್ಮನೆ ಹಿಂಗೆ ಎಳೆಯೋ ಪ್ರಯತ್ನ ಮಾಡೋಕೆ ಹೋದ್ರಿ ಅಂತಂದರೆ ಅವರ ಫಿಂಗರ್ ಪ್ರಿಂಟ್ಸ್ ಅಳಿಸೋಗಿ ನಿಮ್ಮ ಫಿಂಗರ್ ಪ್ರಿಂಟ್ಸ್ ಇದ್ರ ಮೇಲೆ ಬಿದ್ದು ನೆಕ್ಸ್ಟು ನೀವು ಕೋರ್ಟು ಕಚೇರಿ ಅಂತೇಳಿ ಅಲಿಬೇಕಾದಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ದಯಮಾಡಿ ಲಿಟ್ರಲಿ ಇದನ್ನು ಹೊರಡೆ ತೆಗಿಬೇಡಿ. ಅದು ಹೇಗಿದೆ ಹಾಗೆ ಸ್ಟೆಬಿಲೈಸ್ ಮಾಡಿಕೊಂಡು ಹತ್ತಿರದ ಹಾಸ್ಪಿಟಲ್ಗೆ ಕರ್ಕೊಂಬನ್ನಿ. ಅದ್ರ ಜೊತೆಗೆ ಪೇಷಂಟ್ನ ಏರ್ವೇ ಬ್ರೀತಿಂಗ್ ಸರ್ಕ್ಯುಲೇಷನ್ಸನ್ನು ನೋಡಿಕೊಂಡು ಬ್ಲೀಡಿಂಗ್ ಕಂಟ್ರೋಲ್ ಮಾಡಿ ಹತ್ತಿರದ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ. ಥ್ಯಾಂಕ್ ಯು.